ಹೇಳುದು ಮಾತ್ರ, ಯಾರು ಮಾಡಲ್ಲ, ಯಾರು ಮಾತಾಡೋದಿಲ್ಲ. ಅವರು ತುಂಬ ನಮಗೆ ಹೆಲ್ಪ್ ಮಾಡಿದ್ದಾರೆ. ಮೈಕಲ್ಲಿ ಪೇಪರ್ನಲ್ಲೆಲ್ಲ ಬರ್ತದೆ, ಇವ್ರು ಹೆಲ್ಪ್ ಮಾಡ್ತಾರೆ, ಅವ್ರು ಮಾಡ್ತಾರೆ. ಅವ್ರ ಹತ್ರ ನಾವು ಹೆಲ್ಪ್ ಕೇಳಲಿಕ್ಕೆ ಹೋದಾಗ, ಏನಮ್ಮ ನಿಮ್ಗೆ ತಲೆ ಸರಿ ಇಲ್ಲ, ಎತ್ತುಗಳಿಗೆ ನೀವು ಕೊಡಿ, ಯಾಕೆ ಸಾಕ್ತಾ ಇದ್ದೀರಿ ಹೇಳ್ತಾರೆ ಬಿಟ್ರೆ ತಮ್ಮಿಂದ ಒಂದು ಚೂರು ಹೆಲ್ಪ್ ಮಾಡಲಿಲ್ಲ. ಮಾಡಿದಿದ್ರೆ ಇಲ್ಲಿ ಬಂದು ಹೇಳಿ ಅವರು ನನಗೆ. ಹೀಗೆ ಎಟ್ಟು ನಮ್ಮಲ್ಲಿ 210 ಮನೆಯಲ್ಲಿ ಉಂಟು, ಒಂದು ಕಡೆಯಲ್ಲಿ 20 ದನ ಉಂಟು. ಆವಾಗ ನಮ್ಮ ಮನೆ ಒಳಗೆ ಇತ್ತು 45 ದನ. ಮನೆ ಒಳಗೆ ನೀವು ಅದರಲ್ಲಿ ಅಲ್ಲೇ ಮಲಗ್ತಿದ್ರು. 10 ವರ್ಷದ ಹಿಂದೆ ಈ ಮುನ್ಯಾಲ್ ಉದಯ್ ಶೆಟ್ಟಿ ಹೇಳ್ಕೊಂಡು ನಮ್ಮಲ್ಲಿ ಬಂದು ಫಸ್ಟ್ ಗೋಪೂಜೆ ಮಾಡಿ ಈ ಊರಿನ ಜನಕ್ಕೆ ಕಾರ್ಕಳದಲ್ಲಿ ನಾವು ಇಷ್ಟು ಗೋಗಳನ್ನು ಸಾಕ್ತೇವೆ, ಪ್ರೀತಿಯಿಂದ ಸಾಕ್ತೇವೆ ಹೇಳಿ ತೋರಿಸಿದವರೇ ಉದಯ್ ಶೆಟ್ಟಿ ಮತ್ತು ದೇವರಾಯ ಪ್ರಭುಗಳು. ಹಲೋ ಫ್ರೆಂಡ್ಸ್, ನಮಸ್ಕಾರ. ಐ ಆಮ್ ಶರಣ್ ಪೆರೇರಾ. ವೆಲ್ಕಮ್ ಬ್ಯಾಕ್ ಟು ಮೈ SP Vlogs ಯೂಟ್ಯೂಬ್ ಚಾನಲ್. ಮಾತಾಕಲು ಹುಷಾರುಲ್ಲಾರ ಅಂದೇನು. ಸೊ ಇನಿ ನಾನು ಒಂಜಿ ಹೊಸ ವೀಡಿಯೋ ಮಲ್ತೊಂದುಲ್ಲೆ. ಸೊ ಇನಿ ಪಾಡ್ಕಾಸ್ಟ್ ಹತ್ತು. ಸೊ ಎಂಕಲ್ನ ಸೋಷಲ್ ವರ್ಕ್. ಸೊ ರೀಸೆಂಟ್ಲಿ ಅನ್ನ ಬಡ್ಡೆಕ್ಲ ಯಾನೊಂಜಿ ಸೋಷಲ್ ವರ್ಕ್ ಮಲ್ತಿತ್ತೆ. ಸೊ ಎಂಕಲ್ನ ಅಪ್ರೂಪ ಸೋಷಲ್ ವರ್ಕ್ ಆವೊಂದೆ ಇಪ್ಪುಡು. ಸೊ ಇನಿಯಾನು ಓಲ್ ಪೋವೊಂದುಲ್ಲೆ ಪಂಡ ಕಾರ್ಲಾಡಿಪ್ಪನ ಬಂಡಿ ಮಾಟ ಪೋವೊಂದುಲ್ಲೆ. ಬಂಡಿ ಮಾಟಾಡು ಅನಂತ ಕೃಷ್ಣ ಗೋಶಾಲೆ ಟ್ರಸ್ಟ್ ಉಂಡುಗೆ. ಸೊ ಇನಿಯ ಗೊತ್ತಾಂಡು ಇನಿಯ ಪೋವೊಂದುಲ್ಲೆ ಅಂದು. ಸೊ ಐಕ್ ಪೂರ ಟೈಮ್ ವೇಸ್ಟ್ ಮಲ್ಪಾರ ಇಜ್ಜಿ ಎಗ್ಗಲ ಸೈಡ್ ಹಿಡ್ದು ಪೆತ್ತಲೆಕ್ ಒಂತೆ ಪುಂಡಿ ಪಾತೊಂದು ಬೋಂದಿಲ್ಲ ಬಜೆಟೇಬಲ್. ಸೊ ಇನಿಯ ಗೊತ್ತಾಯಿನಿ ಅವು ಪ್ಲ್ಯಾನ್ ಮಲ್ತದಾಲ ಹತ್ತು ಖಾಲಿ ಕೈಟು ಒಲ್ಲ ಪೋರ ಹೆಂಗೆ ಮನಸ್ಸಿಜ್ಜಿ. ಸೊ ಅಂಚಾದು ಸೊ ತೂಕ ಅಲ್ಪ ಏತ್ ಪೆತ್ತಲುಲ್ಲ ಎಂಕ್ ಗೊತ್ತಿದ್ದ ಪ್ರಮಾಣೆ 250+ ಉಂಡಿಗೆ. ಸೊ ಎಂಕ್ ಎನ್ನ ಫ್ರೆಂಡ್ ಪನ್ನಿ ರೆಫರೆನ್ಸ್ ಕೊರ್ನಿ ಕಾರ್ಲಾಡ್ ಇಂಚಿದ್ನ ಉಂಡಂದು. ಸೊ ಅಕ್ಲೆ ಬೊಕ್ಕ ಅಗತ್ಯ ಉಂಡಿಗೆ ಮತ್ತು ಫಿನಾನ್ಷಿಯಲ್ ಸಪೋರ್ಟ್ ಬೋರ್ಡ್ಗೆ. ಸೊ ತೂಕ ಎಂಚ ಉಂಡು ಡೀಟೇಲ್ ವ್ಲಾಗ್. ಸೊ ಒಂದು ವ್ಲಾಗ್ ಮಿಸ್ ಮಲ್ಪಂದೆ ಎಣ್ಣೆ ಮುಟ್ಟದೋಲೆ ಇಂಚಿತ್ನ ವ್ಲಾಗ್ ನಿಕ್ಲಿಕ್ಕೆ ಇಷ್ಟ ಅವು. ಕಾರ್ಲಾಡ್ ಎಡ್ಡೆ ಬೇಲೆ ಮಲ್ಪನಾಕುಲು ಉಲ್ಲೇರು ಸಪೋರ್ಟ್ ಮಲ್ಪೋಡು ಎಂಕುಲು. ಸೊ ಇತ್ತೆ ಎಂಕಲ ವಿಡಿಯೋ ಸ್ಟಾರ್ಟ್ ಮಲ್ಪಗ ಫ್ರೆಂಡ್ಸ್. ಎಂಕುಲು ಕಾರ್ಲಾಡಲ್ಲ ಅನಂತ ಕೃಷ್ಣ ಗೋಶಾಲೆಡುಲ್ಲ. ಸೊ ಎಂಕ್ ಇನಿಯ ಗೊತ್ತಾಯಿನಿ. ಸೊ ಇನಿಯ ವಿಸಿಟ್ ಮಲ್ಪಾರ ಬೈದೆ. ಸೊ ಕೆಲವು ಪೆತ್ತಲುಲ್ಲ ಗೋಶಾಲೆ. ಸೊ ಫಸ್ಟ್ ಟೈಮ್ ಏನು ಗೋಶಾಲೆದ ವೀಡಿಯೋ ಮಲ್ಪನು ಫುಲ್ ಗೋಶಾಲೆ. ಸೊ ದಿಕ್ಕುಲು ತೂವಲಿ ಎಂಚಿನ ಓಲಾಯಿನಿ ಎಂಚ ಸ್ಟೋರಿ ಮೇಡಮ್ ದ ಕೇನ್ಗ. ಸೊ ಎಂಕಲ ಒಟ್ಟುಲ್ಲೇರು ಭಾಗೀರಥಿ ಪುರಾಣಿ ಆರ್ ನಿಜವಾದ ಓನರ್. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಿ ಮೇಡಮ್? ಚೆನ್ನಾಗಿದೆ. ಸೊ ಅರೆಕ್ ತುಳು ಕರೆಕ್ಟ್ ಬರೋಂದಿಜ್ಜಿ. ಸೊ ಒಂದು ವೀಡಿಯೋ ಕನ್ನಡ ಮಲ್ತಂದುಲ್ಲೆ. ಸೊ ಮೇಡಮ್ ಹೇಗೆ ಇದು ಟ್ರಸ್ಟ್ ಇದೊಂದು ಐಡಿಯಾ ಬಂತು ಗೋಶಾಲೆದು ಸ್ವಲ್ಪ ಸ್ಟೋರಿ ಹೇಳ್ತೀರಾ? ನಾನು ಮದುವೆ ಆಗಿ 24 ವರ್ಷ ಆಯಿತು. ಓಕೆ. ಬರಬೇಕಾದ್ರೆ 3 ದನ ಇತ್ತು. ಆಮೇಲೆ ತುಂಬ ದನ ಇತ್ತು. ನಾನು ಬೇರೆಯವರಿಗೆಲ್ಲ ದಾನ ಮಾಡಿ ಕೊಟ್ಟಿದ್ದೇನೆ, ಹಣ ತಗೊಳ್ಳಿಲ್ಲ. ಅವರೆಲ್ಲ ಮಿಸ್ಯೂಸ್ ಮಾಡಿದ್ದಾರೆ. ಮಿಸ್ಯೂಸ್ ಮಾಡಿದ್ದಕ್ಕೆ ನಾನು ಯಾರಿಗೆ ಅದರ ನಂತರ ಯಾರಿಗೆ ದನಗಳು ಕೊಡ್ತಾ ಇಲ್ಲ, ನಾನೇ ಸಾಕ್ತಾ ಇದ್ದೆ. ನನ್ನ ಹತ್ರ ಒಂದು 45 ದನ ಇತ್ತು. 45 ದನ ಇರಬೇಕಾದ್ರೆ ಇಲ್ಲಿ ನಮ್ಮನ್ನು ಗೋಶಾಲೆ ಇಷ್ಟು ದನ ಉಂಟು ಹೇಳಿ ತೋರಿಸಿದವರೇ ದೇವರಾಯ ಪ್ರಭು ಅವರು ಬಂದು ಈ ಕಾರ್ಕಳ ಊರಿನವರಿಗೆ ನಮ್ಮ ಹತ್ರ ನಾವು ಇಷ್ಟು ದನ ಸಾಕ್ತೇವೆ, ಇಷ್ಟು ದನ ಮಾಡಿದ್ದೇವೆ, ಇಷ್ಟು ದನಗಳನ್ನು ಪ್ರೀತಿಯಿಂದ ಸಾಕ್ತೇವೆ ಹೇಳಿ ತೋರಿಸಿದ ಮೊದಲನೇ ವ್ಯಕ್ತಿ ಅಂದರೆ ದೇವರಾಯ ಪ್ರಭು. ಹೌದು. ಅದರ ನಂತರ ಅವರು ಒಂದು ದಿನ ನಮ್ಮಲ್ಲಿ ಬಂದರು. ಅಮ್ಮ ನಮ್ಮದು ಒಬ್ಬರು ಗೋಪೂಜೆ ಮಾಡ್ತಾ ಇದ್ದಾರೆ, ನೀವು ಒಪ್ಕೊಳ್ಬೇಕು ಹೇಳಿದರು. ಆಯಿತು. ನಾವು ಹೇಳಿದ್ದು ನೀವು ಪಾರ್ಟಿ ತೊಗೊಂಡು ಬರುವುದಿದ್ರೆ ಇಲ್ಲಿ ಬರಬೇಡಿ, ನಮ್ಮ ಕರ್ನಾಟಕದ ದೇಶದ ಪ್ರಜೆ ಆಗಿ ಬರುವುದಿದ್ರೆ ಬನ್ನಿ, ನಮ್ಮ ಹತ್ರ ಪಾರ್ಟಿ ಮಾತಾಡಲಿಕ್ಕಿಲ್ಲ ಹೇಳಿದೆ. ಆಯ್ತಮ್ಮ. 10 ವರ್ಷದ ಹಿಂದೆ ಉದಯ್ ಶೆಟ್ಟಿ ಹೇಳ್ಕೊಂಡು ಈ ಮುನ್ಯಾಲ್ ಉದಯ್ ಶೆಟ್ಟಿ ಹೇಳ್ಕೊಂಡು ನಮ್ಮಲ್ಲಿ ಬಂದು ಫಸ್ಟ್ ಗೋಪೂಜೆ ಮಾಡಿ ಈ ಊರಿನ ಜನಕ್ಕೆ ಕಾರ್ಕಳದಲ್ಲಿ ನಾವು ಇಷ್ಟು ಗೋಗಳನ್ನು ಸಾಕ್ತೇವೆ, ಪ್ರೀತಿಯಿಂದ ಸಾಕ್ತೇವೆ ಹೇಳಿ ತೋರಿಸಿದವರೇ ಉದಯ್ ಶೆಟ್ಟಿ ಮತ್ತು ದೇವರಾಯ ಪ್ರಭುಗಳು. ಓಕೆ. 10 ವರ್ಷ ಹಿಂದೆ. ಹೌದು. ಸೊ ಇದು 10 ವರ್ಷ ಹಿಂದೆಯಿಂದ ಸ್ಟಾರ್ಟ್ ಆಗಿದೆ. ಇಲ್ಲಿ ದನ ಇತ್ತು. ರಿಜಿಸ್ಟರ್ ಆಗಿ 6 ವರ್ಷ ಆಯ್ತು. ಇದು ರಿಜಿಸ್ಟರ್ ಆಗಿ 6 ವರ್ಷ. ಓಕೆ ಓಕೆ. ಮತ್ತೆ ನೀವು ಆಗ ಎಷ್ಟು ದನಗಳಿತ್ತು? ಈಗ 45 ದನ ಇತ್ತು. ಓಕೆ. ಉದಯ್ ಶೆಟ್ರು ಪೂಜೆ ಮಾಡಬೇಕಾದ್ರೆ ದೇವರಾಯ ಪ್ರಭುಗಳು ಇಲ್ಲಿ ಫಸ್ಟ್ ಬರಬೇಕಾದ್ರೆ ಆವಾಗ ನಮ್ಮ ಮನೆ ಒಳಗೆ ಇತ್ತು 45 ದನ. ಮನೆ ಒಳಗೆ? ಮನೆ ಒಳಗೆ. ನೀವು ಅದರಲ್ಲಿ ಅಲ್ಲೇ ಮಲಗ್ತಿದ್ರು. 45 ದನಗಳನ್ನು ಮನೆ ಒಳಗೆ ಕಟ್ತಿದ್ರು. ಅಲ್ಲೇ ಮಲಗುದು, ಅಲ್ಲೇ ಊಟ ಮಾಡೋದು, ಅಲ್ಲೇ ಮಾಡ್ತಿದ್ರು. ಓಕೆ. ಆಮೇಲೆ ರಿಜಿಸ್ಟರ್ ಆದ್ಮೇಲೆ ನಾವು ಹೊರಗಡೆ ಎಲ್ಲ ಲಾಕ್ಡೌನ್ ಟೈಮ್ನಲ್ಲಿ ಒಂದು ಮೆಸೇಜ್ ನೋಡಿ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ. ಲಾಕ್ಡೌನ್ ಟೈಮ್ನಲ್ಲಿ ನಮಗೆ ಮಿನಿಮಮ್ 80 ಲಕ್ಷ ಒಟ್ಟಾಗಿದೆ. ಆ ಟೈಮ್ನಲ್ಲಿ ನಾವು ದನಗಳಿಗೆ ಬೇಕಾದೆಲ್ಲ ವ್ಯವಸ್ಥೆ ಮಾಡಿಕೊಂಡ್ರು. ಜಾಗ ಒಂದು ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ
ಜಾಗಕ್ಕೆ ಅಷ್ಟು ದುಡ್ಡು ಸಾಕಾಗುದಿಲ್ಲ. ಹೌದೌದು. ಹಾಗಾಗಿ ನಾವು ಅದು ಒಂದು ಮಾಡಲಿಲ್ಲ. ದನಗಳಿಗೆ ಬೇಕಾದ ಮ್ಯಾಟು, ಫ್ಯಾನು, ಏನೇನು ವ್ಯವಸ್ಥೆ ಆಗಬೇಕು ಅದೆಲ್ಲ ಮಾಡಿದ್ದೇವೆ. ಓಕೆ, ಈಗ ಎಷ್ಟು ಎಟ್ ಪ್ರೆಸೆಂಟ್ ಉಂಟು? ಹೀಗೆ ಎಟ್ಟು ನಮ್ಮಲ್ಲಿ 210 ಮನೆಯಲ್ಲಿ ಉಂಟು. ಒಂದು ಕಡೆಯಲ್ಲಿ 20 ದನ ಉಂಟು. ಇದ್ರ ಟೋಟಲ್ 230. ಓಕೆ. ಹೀಗೆ ಇಲ್ಲಿ ಗಂಡು ಮರಿಗಳು ಹೆಚ್ಚು. ಓಕೆ, ಗಂಡು ಮರಿ ಎಲ್ಲ ಆಕ್ಸಿಡೆಂಟ್ ಆದದ್ದ? ಅಲ್ಲ, ಪೊಲೀಸ್ ಸ್ಟೇಷನ್ ಇಂದ ಬಂದಿದ್ದು, ನಮ್ಮಲ್ಲಿ ಹುಟ್ಟಿದ್ದು, ಸ್ಟೇಷನ್ ಇಂದ ಬಂದಿದ್ದು ತುಂಬಾ ಇದೆ. ಸ್ಟೇಷನ್ ಇಂದ ಬಂದ? ಹೌದು, ಸ್ಟೇಷನ್ ಅಲ್ಲಿ ತುಂಬಾ ದನನೂ ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ದನ ಕೊಟ್ಟಿದ್ದಾರೆ ನಮ್ಗೆ. ಓಕೆ. ಅದರಿಂದ ಗೋಶಾಲೆ ಸ್ವಲ್ಪ ಇನ್ಕಮ್ ಬಂದಿದೆ ನಮ್ಗೆ, ಅದನ್ನು ನಮ್ಗೆ ಹೆಮ್ಮೆ ವಿಷಯ. ಯಾಕಂದ್ರೆ ಒಳ್ಳೊಳ್ಳೆ ದನ ಕೊಟ್ಟಿದ್ದಾರೆ, ಎತ್ತುಗಳು ಸಹ ಕೊಟ್ಟಿದ್ದಾರೆ, ತುಂಬಾ ದನವು ಸಹ ಕೊಟ್ಟಿದ್ದಾರೆ. ಓಕೆ. ಮತ್ತೆ ನಿಮ್ಗೆ ಹೆಲ್ಪ್ ಮಾಡಿದ್ದಾರೆ ಜನರು, ಸೊ ಅದ್ರ ಹಿಂದೆ ಸ್ಟೋರಿ ಉಂಟಾ, ಹೇಳ್ಬೋದಾ? ಇಲ್ಲಿ ಹೇಳುದು ಮಾತ್ರ, ಯಾರು ಮಾಡಲ್ಲ, ಯಾರು ಮಾತಾಡುದಿಲ್ಲ. ಅವರು ತುಂಬಾ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಓಕೆ. ಮೈಕಲ್ಲಿ ಪೇಪರ್ನಲ್ಲೆಲ್ಲ ಬರ್ತದೆ, ಇವ್ರು ಹೆಲ್ಪ್ ಮಾಡ್ತಾರೆ, ಅವ್ರು ಹೇಳ್ತಾರೆ. ಅವ್ರ ಹತ್ರ ನಾವು ಹೆಲ್ಪ್ ಕೇಳಲಿಕ್ಕೆ ಹೋದಾಗ, ಏನಮ್ಮ ನಿಮ್ಗೆ ತಲೆ ಸರಿ ಇಲ್ಲ, ಎತ್ತುಗಳಿಗೆ ನೀವು ಕೊಡಿ, ಯಾಕೆ ಸಾಕ್ತಾ ಇದ್ದೀರಿ ಹೇಳ್ತಾರೆ, ಬಿಟ್ರೆ ತಮ್ಮಿಂದ ಒಂದು ಚೂರು ಹೆಲ್ಪ್ ಮಾಡಲಿಲ್ಲ. ಮಾಡಿದಿದ್ರೆ ಇಲ್ಲಿ ಬಂದು ಹೇಳಿ ಅವ್ರು ನನಗೆ. ಸೊ ರೋಡಲ್ಲಿ ಆಕ್ಸಿಡೆಂಟ್ ಆಗೋದ್ರಿಂದ ನ್ಯೂಸ್ ಹಾಕೋದು ಒಳ್ಳೇದಂತ ನನ್ನ ಲೆಕ್ಕದಲ್ಲಿ. ಆಕ್ಸಿಡೆಂಟ್ ಆಗಿದ್ದವರೆಗೆ ನಾವು ಬಂದು ಸಾಕ್ತಾ ಇದ್ದೇವೆ. ತುಂಬಾ ಆಕ್ಸಿಡೆಂಟ್ ಆಗಿದ್ದು ಉಂಟು. ನಮ್ಮ ಹತ್ರ ಕುರುಡು ದನ ಇತ್ತು, ಸೊಂಟ ಮುರಿದಿದ್ದ ದನ ಉಂಟು, ಇಲ್ಲಿ ಕಾಲು ಮುರಿದಿದ್ದ ದನ ಉಂಟು. ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ ನಾವು. ಇಲ್ಲಿ ಮೊನ್ನೆ ಒಂದು ಆಕ್ಸಿಡೆಂಟ್ ಆಗಿ ಫೆಬ್ರವರಿ 20ಕ್ಕೆ ಆಕ್ಸಿಡೆಂಟ್ ಆಗಿದ್ದು ಉಂಟು ನೋಡಿ. ಓಕೆ ಓಕೆ, ಸರಿ. ಅದನ್ನು ನಾವು ಸರಿ ಮಾಡ್ತಾ ಇದ್ದೇವೆ, ನಮ್ಮ ಕೈಯಲ್ಲಾದ ಪ್ರಯತ್ನ ಮಾಡ್ತಾ ಇದ್ದೇವೆ. ಇಲ್ಲಿ ತುಂಬಾ ಹೆಲ್ಪ್ ಮಾಡೋರು ನಮಗೆ ಡಾಕ್ಟ್ರು ಒಂದು ವಾಸುದೇವ್ ಪೈ ಹೇಳಿ, ಅವರು ಫ್ರೀ ಟ್ರೀಟ್ಮೆಂಟ್ ಕೊಡ್ತಾರೆ. ಮತ್ತೆ ಇಲ್ಲಿ ಸುಧೀರ್ ಹೆಗ್ಡೆ ಅನ್ಕೊಂಡಿದ್ದಾರೆ, ಹೆಗ್ಡೆ ಮೆಡಿಕಲ್ ಅವರು ಸಹ ಕನ್ಸೆಷನ್ ರೇಟಲ್ಲಿ ನಮಗೆ ಇದು ಕೊಡ್ತಾರೆ, ಏನಂದ್ರೆ ಮೆಡಿಸಿನ್ ಎಲ್ಲ ಕೊಡ್ತಾರೆ. ಆಮೇಲೆ ಕೋಮಲ್ ಪೀಡಿಯಲ್ ಉಂಟು ಹೆಬ್ರಿಯಿಂದ, ಅವರು ಸಹ ನಮಗೆ ಕನ್ಸೆಷನ್ ರೇಟಲ್ಲಿ ಹಿಂಡಿ ಕೊಡ್ತಾರೆ. ಓಕೆ. ಇದಕ್ಕೆಲ್ಲ ದನಕ್ಕೆಲ್ಲ ಹೆಸರುಂಟಾ? ಎಲ್ಲರಿಗೆ ಹೆಸರುಂಟು. ಓಕೆ. ಮತ್ತೆ ದಿನಕ್ಕೊಂದು ಎಷ್ಟು ಖರ್ಚುಂಟು ನಿಮಗೆ? ನಮಗೆ ಒಂದು 35ರಿಂದ 40 ಸಾವಿರ ಖರ್ಚಿದೆ ದಿನಕ್ಕೆ. ಆದ್ರೆ ತಿಂಗಳಿಗೆ ಲಕ್ಷ ಗಟ್ಟಲೆ ಆಗ್ತದೆ. ಹೌದು, 7.5 ಲಕ್ಷ ಹತ್ರ ಆಗ್ತದೆ. ನಮ್ಮ ಮನೆಯವರು ದುಡ್ದು ತಂದಿದ್ದು. ನಮ್ಗೆ ಯಾರೋ ಒಂದು ರೂಪಾಯಿ ಕೊಟ್ಟರು ನಾವು ನಮ್ಮ ಯೂಸಿಗೆ ಯೂಸ್ ಮಾಡೋದಿಲ್ಲ, ದನಗಳ ಖರ್ಚಿಗೆ ಯೂಸ್ ಮಾಡ್ತೇವೆ. ಓಕೆ. ಮತ್ತೆ ಈಗ ನೀವು ಇಲ್ಲಿ ಇರೋದೇ ಇದೇ ಮನೆಯಲ್ಲಿ ಇರೋದಾ? ಮನೆಯಲ್ಲೇ ಇರೋದು. ಓಕೆ ಓಕೆ. ನಮ್ಗೆ ಸ್ವಲ್ಪ ತೋರಿಸ್ತೀರಾ ಗೋಶಾಲೆಯನ್ನು? ತೋರಿಸ್ತೇನೆ. ಈಗ ದನಗಳು ಇಲ್ಲ ಕೋಣಗಳು ನಿಮ್ಗೆ ಇದು ಮಾಡ್ತಾರಾ? ಇಲ್ಲ ಇಲ್ಲ ಇಲ್ಲ, ಒಂದು ಮಾಡೋದಿಲ್ಲ. ಹೊಡೆಯುವುದಿಲ್ವಾ? ಏನು ಲತ್ತ ಹೊಡೆಯುವುದಿಲ್ಲ. ಹೌದು, ತುಂಬಾ ಪ್ರೀತಿ ಮಾಡ್ತೇವೆ ನಾವು, ದಿನಾಲು ಮಾತಾಡ್ತೇವೆ. ಈಗ ನಾವು ವಿಸಿಟ್ ಮಾಡೋದು ಅವರಿಗೆ ಸಹ ಹೊಡೆಯೋದಿಲ್ವಾ ಅವರು? ಇಲ್ಲ. ಓಕೆ, ಆದ್ರೆ ಬಾರಿ ಒಳ್ಳೇದು. ಮತ್ತೆ ನಮ್ಗೆ ಸ್ವಲ್ಪ ತೋರಿಸ್ತಾರೆ ಹೇಗೆ ಉಂಟು ಸ್ವಲ್ಪ? ನೋಡ್ಬೋದು ಎಷ್ಟು ಒಳ್ಳೆ ಉಂಟಂತ, ತುಂಬ ಕ್ಲೀನ್ ಸಹ ಉಂಟು. ಮತ್ತೆ ಎಂತ ಹೇಳ್ತಾರೆ, ತುಂಬ ದನಗಳುಂಟು. ಇದೇ ಮನೆಯಲ್ಲಿ ಅವರು ಇರೋದಂತೆ. ಸೊ ನೋಡುವ ಒಳಗೆ ಹೋಗೋಣ. ಸೊ ಮನೆ ಒಳಗುಂಟಂತೆ. ಸೊ ಮನೆ ಒಳಗೆ ಹೋಗುವ. ಆಕ್ಚುಲಿ ಇಲ್ಲಿ 45 ದನವನ್ನು ನಾವು ಕಟ್ತಿದ್ರು. ಓಕೆ. ನಾನು ಹೇಳಿದೆಲ್ಲ ನಿಮ್ಗೆ, ಇಲ್ಲೇ ಕಟ್ತಿದ್ರು ನಾವು. ರಾತ್ರಿಯಲ್ಲಿ ಇಲ್ಲಿ 19 ದನ ಕಟ್ತೇವೆ ಇಲ್ಲಿ ಒಳಗೆ, ರಾತ್ರಿ ಟೈಮಿಗೆ 19. ಹೌದು. ಮತ್ತೆ ನೀವು ಎಲ್ಲಿ? ನಾವಿಲ್ಲೇ ಮಲಗೋದು. ಇಷ್ಟು ಚಿಕ್ಕ ಜಾಗದಲ್ಲಿ ನೀವು ಮಲಗೋದು? ಕುತ್ಕೊಳ್ಳಿಕ್ಕಾಗಲ್ಲ, ಅದಕ್ಕೆ ಅರ್ಧ ಕರುಗಳಿಗೆ ಹೊರಗೆ ಕಟ್ಟಿದ್ದೇನೆ, ಅರ್ಧ ಕರು ಒಳಗೆ ಕಟ್ಟಿದ್ದೇನೆ. ಶೆಕೆಯಲ್ಲಿ ಅವರಿಗೆ ಹೆಲ್ತ್ ಪ್ರಾಬ್ಲಮ್ ಆಗ್ತದೆ ಹೇಳಿದ್ದಾರೆ ಡಾಕ್ಟ್ರು. ಬೆರಳಷ್ಟು ಜನ ಕೊಡ್ತಾ ಇದ್ದಾರೆ. ಮತ್ತೆ ನಮ್ಮನೆಯವರು ದುಡ್ದಿದ್ದು ಹಣನು ಇದರಲ್ಲೇ ಹಾಕ್ತಾರೆ. ಆಮೇಲೆ ನಾನು ದಿನಕ್ಕೆ 3 ಸಲ ಹಾಲು ಹಿಂಡ್ತೇನೆ. 3 ಸಲ ಹಾಲು ಹಿಂಡಿ ಅದ್ರಲ್ಲಿ ಬಂದಿದ್ದು ಡೈರಿಯಲ್ಲಿ ಕೊಟ್ರೆ ಎಷ್ಟು ಬರ್ತದೆ ಹೇಳಿ ಎಲ್ಲರಿಗೆ ಗೊತ್ತುಂಟು. ಡೈರಿಗೆ ಕೊಡುದು, ಮನೆಗೆ ಒಂದು 4-5 ಮನೆಗೆ ಕೊಡ್ತೇನೆ. ಒಟ್ಟಾರೆ ಏನೋ ಒಂದು ಅಡ್ಜಸ್ಟ್ ಮಾಡಿ ಮಾಡ್ತಾ ಇದ್ದೇನೆ. ತುಂಬಾ ಸಾಲನ್ನು ತೆಗ್ದಿದ್ದೇನೆ ದನಗಳಿಗೆ ಸಾಕ್ಲಿಕ್ಕೆ. ನಾವು ಈ ಗೋ ಸೇವೆ ಮಾಡೋರಿಗೆ ನಮ್ಗೆ ಹೆಲ್ಪ್ ಮಾಡ್ಬೇಕು. ಯಾಕಂದ್ರೆ ದೊಡ್ಡ ಜಾಗ ಆದ್ರೆ ಗೋಗಳಿಂದಲೇ ನಾವು ಇನ್ಕಮ್ ತೆಗ್ದಿ ಅವರನ್ನೇ ಸಾಕ್ಬಹುದು. ಆವಾಗ ಜನರ ಸಹಕಾರ ಬೇಕು, ಇಷ್ಟು ಬೇಕಾಗಿಲ್ಲ. ಯಾಕಂದ್ರೆ ಇವಾಗ ನಮ್ಮ ಹತ್ರ
ಫೈನಾನ್ಸ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದೇವೆ. ಸಾಲನು ತೆಗ್ದಿದ್ದೇವೆ, ಮತ್ತೆ ದನಗಳ ಸಂಖ್ಯೆ ಹೆಚ್ಚಾಗಿದೆ. ಜಾಗ ಇದ್ರೆ ಸೆಗಣಿಯಿಂದ ಗೋಮೂತ್ರದಿಂದ ನಾವು ಪ್ರಾಡಕ್ಟ್ ರೆಡಿ ಮಾಡಿ ಮಾರಬಹುದು, ಬೆಣ್ಣೆ ಮಾಡಿ ತುಪ್ಪ ಮಾಡಿ ಮಾರಬಹುದು. ಈಗ ಜಾಗ ಇಲ್ಲದ್ರಿಂದ ನಮ್ಮನ್ನು ಜನಗಳು ತುಂಬಾ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವು 10 ರೂಪಾಯಿ 50 ರೂಪಾಯಿ ಬುಟ್ಟಿಗೆ ಹೇಳಿದ್ರೆ, ಅಮ್ಮ ನಿಮ್ಗೆ 30 ರೂಪಾಯಿ ಸಾಕಲ್ವಾ, ಜಾಗ ಇಲ್ಲವಾ ಅನ್ಕೊಂಡು ಹೇಳ್ತಾರೆ. ಅದನ್ನು ಚಿಕ್ಕ ಜನ ಅಲ್ಲ, ದೊಡ್ಡ ದೊಡ್ಡ ಜನನೇ ಬರ್ತಾರೆ ಇಲ್ಲಿ ಸೆಗಣಿಯಲ್ಲಿ. ಹಣ ಇದ್ದವರೇ ಬರ್ತಾರೆ. ಸಾಕಲ್ಲ ಅಮ್ಮ ಹೇಳ್ಕೊಂಡು ಕೊಟ್ಟು ಹೋಗ್ತಾರೆ. ನಮ್ಗೆ ಅವರಿಗೆ ಬಾಯಿಯಲ್ಲಿ ಇಷ್ಟು ದುಡ್ಡು ಕೊಡು ಹೇಳಿ ಫೋರ್ಸ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಾವು ಮಾಡೋದು ಗೋ ಸೇವೆಗೆ, ಅವ್ರು ಕೊಡೋದು ಕಾಣಿಕೆ ಹೇಳಿ ತಿಳ್ಕೊಳ್ತೇವೆ ನಾವು. ನಮ್ಮ ಹತ್ರ ಇದ್ದಿದ್ದು ತುಂಬಾ ಜನ ಡೊನೇಷನ್ ಆಗ್ತೇನೆ ಹೇಳಿ ಸುಳ್ಳು ಸುಳ್ಳು ಹೇಳಿ ತುಂಬಾ ಜನ ನಮ್ಮ ಹತ್ರ ಎಮ್ಮೆ ತಗೊಂಡು ಹೋಗಿದ್ದಾರೆ. ನನ್ನ ಹತ್ರ 8 ಎಮ್ಮೆ ಇತ್ತು. 8 ಎಮ್ಮೆ 3 ಕೋಣ ಇತ್ತು. ಅದು ತಕೊಂಡೋದ್ರು ಒಳ್ಳೊಳ್ಳೆ ಜನ. ದುಡ್ಡು ಹಾಕ್ತೇನೆ ಹಾಗೆ. ಒಂದು ಎಮ್ಮೆಗೆ 1 ಲಕ್ಷ ಚಿಲ್ಲರೆ ಇದೆ, ಮುರಾ ಎಮ್ಮೆ ಅದು. ಆ ಎಮ್ಮೆ ತಕೊಂಡೋಗಿ ಇವತ್ತಿನವರೆಗೆ ಅವರು ನಮ್ಗೆ ನೋಡ್ಲಿಕ್ಕೂ ಇಲ್ಲ, ದುಡ್ಡು ಇಲ್ಲ, ತಗೊಂಡೋಗಿದ್ದಾರೆ. ಅಲ್ಲಿ ಹಾಲು ಕರನು ಹಾಕಿದೆ, ಹಾಲು ಹಿಂಡ್ತಾ ಇದ್ದಾರೆ 15 ಲೀಟರ್. ನಮ್ಗೆ ಗೊತ್ತಾಗಿದೆ. ಆದ್ರೆ ಉಂಟಲ್ಲ, ಅವ್ರು ಇನ್ನೂವರೆಗೆ ನಮ್ಗೆ ನೋಡ್ಲಿಕ್ಕೂ ಬಂದಿಲ್ಲ, ದುಡ್ಡು ಸಹ ಕೊಡ್ಲಿಲ್ಲ. ನಾವಿರುದು ಮನೆಯಲ್ಲಿ ನಾನು, ನನ್ನ ಗಂಡ, ನನ್ನ ಮಗ, ಮತ್ತೊಂದು ನಮ್ಮ ಜಾತಿಯವಳು ಒಂದು ಹುಡುಗಿ 20 ವರ್ಷದಿಂದ ನನ್ನೊಟ್ಟಿಗೆ ಇದ್ದಾಳೆ. ಅವಳು ಸಹ ನನ್ನೊಟ್ಟಿಗೆ ಕೆಲಸ ಮಾಡ್ತಾಳೆ, ಹೆಲ್ಪ್ ಮಾಡ್ತಾಳೆ ಅವಳು ಕೆಲ್ಸದವ್ರು ಇಲ್ಲದಾಗ. ಹೀಗೆ 3-4 ವರ್ಷದಿಂದ ಕೆಲ್ಸಕ್ಕೆ ಜನ ಇಟ್ಟಿದ್ದೇವೆ. ಹೌದು, ಮೊದ್ಲು ನಾವೇ ಮಾಡ್ತಿದ್ರು, ನಾನು ಮತ್ತೆ ಆ ಹುಡುಗಿ, ನನ್ನ ಮಗ, ನನ್ನ ಗಂಡ ಸೇರಿ ನಾವು. ಅವಾಗ 100 ದನ ಇದ್ರು ನಾವೇ ಹೋಗಿ ಬೆಳಿಗ್ಗೆ 10 ಗಂಟೆ ಹೋಗಿ ಹುಲ್ಲು ಕಡ್ಕೊಂಡ್ ಬಂದು 12ವರೆಗೆ ಕಡ್ದಿ ಮತ್ತೆ ಬಂದು ಇಲ್ಲಿ ದನದ್ದು ಸೇವೆ ಮಾಡಿ ಮತ್ತೆ ಸಂಜೆಗೆ 4ವರೆಗೆ ಹೋಗಿ ಮತ್ತು ಹುಲ್ಲು ತಂದಿ ಹಾಗೆ ಮಾಡ್ತಿದ್ರು. ಯಾಕಂದ್ರೆ ದುಡ್ಡಿನ ಸಮಸ್ಯೆ ಇದ್ದಿದ್ರಿಂದ. ಈಗ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ. 10 ದನದ ಹಾಲು ನಾನು ಒಬ್ಳೆ ತೆಗಿತಿದ್ದೆ. ಇವಳು ಭೈರವಿ, ಅವಳ ಸೊಂಟ ಮುರಿದೋಗಿದೆ. ಸೊಂಟ ಅಂದ್ರೆ ಕಾರಿನವ್ರು ಯಾರೋ ಆಕ್ಸಿಡೆಂಟ್ ಮಾಡಿದ್ರು, ಅವರು ಕಡಿಲಿಕ್ಕೆ ಕೊಡ್ತಾ ಹೇಳಿದ್ರು ಇವರ ಓನರು. ನಾನು ಹೇಳಿದೆ ಕಾಲಿಗೆ, ಅವ್ರು ನನ್ನ ಹತ್ರ ಸುಳ್ಳು ಹೇಳಿದ್ರು, ಕಾಲಿಗೆ ನೋವಾಗಿದೆ ಅದಕ್ಕಾಗಿ ನಾವು ಕೊಡ್ತೇವೆ. ಆಕ್ಚುಲಿ ಇದು ಗಬ್ಬ ನಿಲ್ಲುವುದಿಲ್ಲ, ಯಾಕಂದ್ರೆ ಅದರದ್ದು ಫೈನಲ್ ಕಾರ್ಡ್ ಪ್ರಾಬ್ಲಮ್ ಆಗಿ ಬೆನ್ನು ಮೂಳೆ ಕಟ್ಟಾಗಿದೆ. ಮೊದ್ಲೇ ಅವಳಿಗೆ ಏಳ್ಲಿಕ್ಕೆ ಕೂತ್ಲಿಕ್ಕೆಲ್ಲ ತ್ರಾಸ ಆಗ್ತಿತ್ತು. ಇಲ್ಲಿ ಡಾಕ್ಟರ್ ಟ್ರೀಟ್ಮೆಂಟ್ ಇಂದ ಒಳ್ಳೆ ಆಗಿದ್ದಾಳೆ ಅವಳು, ಹಾಕುದಿಲ್ಲ. ಆದ್ರೆ ಒಂದು ಶೋಕೆ ಒಂದು ನೋವಾದ್ರು ತುಂಬಾ ಬುದ್ಧಿವಂತೆ ದನ ಅದು. ಬಿಸ್ಲಿಗೆ ಕಟ್ಲಿಕ್ಕೆ ಆಗುದಿಲ್ಲ, ಚಿಕ್ಕ ಚಿಕ್ಕ ಕರುಗಳಲ್ವಾ, ಒಳಗೆ ತಗಡು ಸೀಟಲ್ಲಿ ತುಂಬಾ ಇಕ್ಕಟ್ ಆಗ್ತದೆ, ಮತ್ತೆ ಪ್ರಾಬ್ಲಮ್ ಆಗ್ತದೆ ಹೇಳಿ ಇಲ್ಲಿ ಕಟ್ಟಿದ್ದೇವೆ. ಅರ್ಧ ಕರು ಅಲ್ಲಿ, ಅರ್ಧ ಕರು ಇಲ್ಲಿ. ಇಲ್ಲಿ ಸಹ ಅಷ್ಟೇ ಉಂಟು, 100 ಚಿಲ್ಲರೆ ಇದೆ, ಅಲ್ಲಿ 100 ಚಿಲ್ಲರೆ ಇದೆ. ಒಟ್ಟು 210 ಇಲ್ಲಿ ಇದೆ, ಎದುರಿಗೆ ಮತ್ತೆ ಹಿಂದ್ಗಡೆಗೆ. ಇದರಲ್ಲಿ ತುಂಬಾ ದನ ಕರುಗಳು ಏನಂದ್ರೆ ಪೊಲೀಸ್ ಸ್ಟೇಷನ್ ಸಹ ಇದೆ. ಪೊಲೀಸರು ಒಳ್ಳೆ ದನ ಸಹ ಕೊಟ್ಟಿದ್ದಾರೆ. ಪೊಲೀಸರು ಕೇಳ್ತಾರೆ, ಅಮ್ಮ ಹೆಲ್ಪ್ ಮಾಡುವ ಕೇಳಿ. ಅವ್ರ ಹತ್ರ ನಮ್ಗೆ ಹೆಲ್ಪ್ ಕೇಳಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಮ್ಗೆ ತುಂಬಾ ಸಹಾಯ ಮಾಡ್ತಾರೆ ಅವರು. ಇಲ್ಲ, ನಾವು ದನ ಯಾರಿಗೆ ಕೊಡಲ್ಲ, ನಾವು ನೋಡಿದಾಗೆ ಯಾರು ನೋಡಲ್ಲ. ಹಾಗಾಗಿ ಇಲ್ಲಿದು ದನ ಎಲ್ಲಿ ಹೋದ್ರು ಸೆಟ್ಟು ಆಗುದಿಲ್ಲ. ಅನ್ಬಹುದು ಅಂದ್ರೆ ನಮ್ಮ ಹತ್ರ ತಗೊಂಡು ಹೋಗಿದ್ರು ಒಂದು 18 ದನ. ಹೌದು, ನಾನು ಕೊಟ್ಟಿದ್ದೆ. ಎಷ್ಟು 5 ವರ್ಷ ಆಯ್ತು. ಇಲ್ಲಿಂದ ಒಬ್ರು ತಕೊಂಡು ಹೋದ್ರು ದನ. ಮಲೆನಾಡು ಗಿಡ್ಡ, ಪ್ಯೂರ್ ಮಲೆನಾಡು ಗಿಡ್ಡ ಬೇಕು ಹೇಳಿದ್ರು, ಎತ್ತು ಬೇಕು ಹೇಳಿದ್ರು, ಎಲ್ಲ ಕೊಟ್ಟೆ ನಾನು. ಅಲ್ಲಿ ಹೋಗಿ ಮೂಗಿಗೆ ದಾರ ಹಾಕಿ ಅವ್ರ ಹತ್ರ ದೊಡ್ಡ ದೊಡ್ಡ ಕಟ್ಟಿಗೆ ಎಲ್ಲ ಎಳಿಸಿದ್ರು. ಅದು ವಿಡಿಯೋ ಕಳಿಸಿದ್ಮೇಲೆ ನಾವು ಯಾರಿಗೆ ದನ ಕೊಡುವುದಿಲ್ಲ. ಎಷ್ಟು ಕಷ್ಟ ಆಗ್ಲಿ ನಾವೇ ಸಾಕ್ತಾ ಇದ್ದೇವೆ. ಇಲ್ಲಿ ಬಂದವರು ಫ್ರೀ ಆಗಿ ತಗೊಂಡು ಹೋಗ್ತಾರೆ ಬಿಟ್ರೆ ಪೇ ಮಾಡೋರು ಯಾರು ಇಲ್ಲ. ಇದು ಗವರ್ಮೆಂಟ್ ಬಸ್ ಸ್ಟ್ಯಾಂಡ್, ಬಂಡಿಮಠ, ತಾಲೂಕು ಆಫೀಸ್ ಹತ್ರ ಆಗ್ತದೆ. ಯಾವ ತರದ್ದು ಹೆಲ್ಪ್ ಮಾಡಬಹುದು ಅವರು. ಇದೇ ತರ ಅದೇ ತರ ಹೇಳಿಲ್ಲ. ನಮ್ಗೆ ಹಿಂಡಿ ತರ್ಲಿಕ್ಕುಂಟು. ನಾವು ತಿಂಗಳಿಗೆ ಏನೆಲ್ಲಾದ್ರೂ 2.5 ಲಕ್ಷದ್ದು ಹಿಂಡಿ ತರ್ತೇವೆ. ಈ ವರ್ಷ ನಮ್ದು ಸ್ವಲ್ಪ ನಿಟ್ಟೆ ಅವರು ಒಂದು ಸಂಘದವರು ತುಂಬಾ ಹುಲ್ಲು ಕೊಟ್ಟಿದ್ದಾರೆ. ಮತ್ತೆ ಮುರತ್ತಂಗಡಿಯವರು ಒಂದು ಸ್ವಲ್ಪ ಹುಲ್ಲು ತಂದು ಕೊಟ್ಟಿದ್ದಾರೆ. ಮತ್ತೆ ಪಡಿಬಿದ್ರೆಯಿಂದ ಒಬ್ರು ಬಾಂಬೈ ಪಾರ್ಟಿ ಅಂತೆ, ಅವರೊಬ್ರು 1 ಲೋಡು 2 ಲೋಡು ಒಣ ಮೇವು ತಂದು ಕೊಟ್ಟಿದ್ದಾರೆ. ಈ ವರ್ಷ ಕೊಟ್ಟಿದ್ದವರು ಅಂದ್ರೆ ಅಷ್ಟು. ನಿಮ್ಗೆ ಅಂತದ್ದು ಹೆಲ್ಪ್ ಬೇಕು. ಹೌದು. ಸೊ ಯಾರಿಗಾದ್ರೆ ಹೆಲ್ಪ್ ಮಾಡ್ಲಿ ಮನಸ್ಸಿದ್ರೆ ಹೆಲ್ಪ್ ಮಾಡಿ. ಮತ್ತೆ ನಾನು ಇಲ್ಲಿ ನಿಮ್ಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬರ್ಬಹುದು, ಮತ್ತೆ ಅಕೌಂಟ್ ಡೀಟೇಲ್ಸ್ ಹಾಕ್ತಿದ್ದೇನೆ. ಸೊ ಯಾರಿಗಾದ್ರೆ ಹೆಲ್ಪ್ ಮಾಡ್ಲಿಕ್ಕೆ ಮಾಡಿ.
ಫ್ರೆಂಡ್ಸ್ ಸೊ ಎಂಕುಲು ಏಪಲ ಎಂಚಿನಾಡ ಸೋಷಿಯಲ್ ವರ್ಕ್ ಮಲ್ತೊಂದೆ ಮೂರನಿ ಬಡ್ಡೆಗಳ ಮಲ್ದಿದ್ದ ಸೊ ಎಂಕಲ್ಲ ಸೈಡ್ ಸಡನ್ ಆದ ಎಂಕಿನಿ ಗೊತ್ತಾಯಿನಿ ಎಂಕ್ ವಿಜೇಶ್ ಬರ್ಲಿನಿ ಸೊ ಎಂಚಿನಾಡಲ್ಲ ಮಲ್ಪುಗ ಐತರ ಒಂಜೇ ದಿನ ಎಂಕ್ ರಜೆ ದಿಕ್ಕುನು ಸೊ ಎಂಕಲ್ಲ ಸೈಡ್ ಹಿಡ್ದು ಸೊ ಮೇಡಮ್ ನಿಮ್ಗೆ ಇದು ಸೊ ಸಣ್ಣ ಛಾಯ ಸೊ ಇದು ನಮ್ಗೆ ದೊಡ್ಡದಾಗ್ತದೆ, ಸಣ್ಣದು ಹೇಳಿ ಇಲ್ಲ ಯಾವ್ದ್ರಲ್ಲಿ. ನಂಗೆ ಎಂತ ಐಡಿಯಾ ಇರ್ಲಿಲ್ಲ, ಸೊ ಇವತ್ತೇ ಗೊತ್ತಾದದು. ಸೊ ಮುಂದಕ್ಕೆ ನಮ್ಮ ಸೈಡ್ ಇಂದ ಎಂತಾದ್ರೆ ನಂದು ಫಾಲೋವರ್ಸ್ ಮತ್ತೆ ಫ್ರೆಂಡ್ಸ್ ಸಪೋರ್ಟ್ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ನಾವು ಪ್ಲಾನ್ ಮಾಡ್ತೇವೆ. ಈಗ ನಿಮ್ಗೆ ನಿಮ್ಮ ಟೈಮ್ ಮತ್ತೆ ಇನ್ಫಾರ್ಮೇಶನ್ ತುಂಬಾ ಥ್ಯಾಂಕ್ಸ್ ಮೇಡಮ್. ಇಂಥದ್ದೇ ಒಳ್ಳೆ ಕೆಲಸ ನೀವು ಮಾಡ್ತಾ ಇರಿ. ಸೊ ನಮ್ಮ ಸೈಡ್ ಸಪೋರ್ಟ್ ಉಂಟು. ನೀವು ಇದು ಬಂದು ವಿಡಿಯೋ ತೆಗೆದಿದ್ದ ಧನ್ಯವಾದಗಳು. ಸೊ ಈ ವಿಡಿಯೋ ಆದಷ್ಟು ಜನರಿಗೆ ಶೇರ್ ಮಾಡಿ. ಸೊ ಕಾರ್ಕಳದಲ್ಲಿ ಇಂಥದ್ದು ಉಂಟಂತ ನಂಗೆ ಗೊತ್ತೇ ಇರಲಿಲ್ಲ. ಆದಷ್ಟು ಜನರಿಗೆ ಶೇರ್ ಮಾಡಿ ಮತ್ತೆ ಈ ವಿಡಿಯೋ ಲೈಕ್ ಮಾಡಿ. ಇಂಥದ್ದು ಒಳ್ಳೆ ಕೆಲಸ ನಾವು ಹೇಳುದು ಮಾತ್ರ ಅಲ್ಲ, ಮಾಡಿ ತೋರಿಸ್ತಿದ್ದಾರೆ. ಸೊ ನೀವು ಸಹ ಬಂದು ನೋಡ್ಬೋದು. ಮತ್ತೆ ನಿಮ್ಗೆ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡ್ಲಿ ಇದ್ರೆ ಇಲ್ಲಿ ಬಂದು ಮಾಡಿ. ಇಷ್ಟು ನನಗೆ SP Vlogs ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಬೆಲ್ ಐಕಾನ್ ಒತ್ತಿರಿ. ಇನ್ನು ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗುತ್ತೇನೆ. ಬೈ ಬಾಯ್.